ನಮ್ಮ ಹೆಸರು ಮರೆಪ್ಪ ನಾಯಕ್ ಮಗ್ದಂಪುರ ಅಂತೇಳಿ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರು ಯಾದಗಿರಿ ಜಿಲ್ಲೆ ವತಿಯಿಂದ ನಾವು ಬಂದಿದ್ದೀವಿ. ಏನು ಇವತ್ತಿನ ದಿನ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಮತ್ತು ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ 187 ಕೋಟಿ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಗರಣ ಆಗಿದೆ ಅದರ ಸಂಬಂಧ ಮತ್ತು SCP-TSP ಯೋಜನೆಯ ಏನು 14,700 ಕೋಟಿ ರೂಪಾಯಿ ಇವತ್ತು ದುರ್ಬಳಕೆಯನ್ನು ಮಾಡಿಕೊಂಡಿದ್ದ ಸರ್ಕಾರ, ಅದರ ವಿರುದ್ಧ ಇವತ್ತು ನಮ್ಮದು ಪ್ರತಿಭಟನೆ ಇದೆ. ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಮಾಡಿ ಇವತ್ತು ಈ ಜನಾಂಗವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದರ ಹೊಣೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೊರಬೇಕಾಗುತ್ತೆ. ಮತ್ತು ಈ 14,700 ಕೋಟಿ SCP-TSP ಯೋಜನೆಯನ್ನು ಯಾವ ಆಧಾರದ ಮೇಲೆ ನೀವು ಈಗ ವಾಪಸ್ಸನ್ನು ತಗೊಂಡು ನೀವು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾ ಇದ್ದೀರಿ? ಒಂದು ಕಡೆ ಹೇಳ್ತೀರಿ 2013 ಏನು ಒಂದು ಸಂಪನ್ಮೂಲ ಹಂಚಿಕೆ ಮತ್ತು ಬಳಕೆ ಅಧಿನಿಯಮವನ್ನು ಜಾರಿಗೆ ತಂದಿವಿ ಅಂತ ಹೇಳ್ತೀರಿ. ಆಮೇಲೆ ಆ ಅನುದಾನವನ್ನು ಬಳಕೆ ಮಾಡಬಾರ್ದು ಅಂತೇಳಿ 7D ಅನ್ನೋ ಕಾಲಮನ್ನು ನಾವು ತೆಗೆದುಹಾಕಿದ್ದೀವಿ ಅಂತ ಹೇಳ್ತೀರಿ. ಆದ್ರೂ ಮತ್ತೆ ನೀವು ಆ ಹಣವನ್ನು 14,700 ಕೋಟಿಯನ್ನು ನೀವು ತಗೊಂಡು ಇವತ್ತು ಗ್ಯಾರಂಟಿಗೆ ಉಪಯೋಗ ಮಾಡ್ತಾ ಇದ್ದೀರಿ. ಈ SC/ST ಜನಾಂಗವನ್ನು ಬೀದಿ ಪಾಲು ಮಾಡ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ. ಅನೇಕ ಈ ರಾಜ್ಯದಲ್ಲಿ ಅನೇಕ ಬಡವರು ಇವತ್ತು ದುರ್ಬಲರು ಶೋಷಿತ ವರ್ಗಗಳು ನಿರ್ಗತಿಕರಾಗಿದ್ದಾರೆ. ಒಂದು ತುಂಡು ಭೂಮಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ವಸತಿ ಇಲ್ಲ. ಇಂಥ ಹೀನ ಸ್ಥಿತಿಯಲ್ಲಿ ನಮ್ಮ ಜನಾಂಗ ಬದುಕ್ತಾ ಇದೆ. ಆದರೆ ಈ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ 14,700 ಕೋಟಿಯನ್ನು ಉಪಯೋಗಿಸಿಕೊಂಡದಲ್ಲದೆ ಮತ್ತು ಅಭಿವೃದ್ಧಿ ನಿಗಮದಲ್ಲಿ ಏನು ಅತ್ಯಂತ ಬಡವರಿಗೆ ಹಂಚತಕ್ಕಂಥ ಯೋಜನೆ ಏನು ಭೂಹುಡಿತನ ಯೋಜನಾ, ಗಂಗಾ ಕಲ್ಯಾಣ ಯೋಜನಾ ಮತ್ತು ನೇರ ಸಾಲ ಯೋಜನಾ ಮತ್ತು ವೈಯಕ್ತಿಕ ಗಂಗಾ ಕಲ್ಯಾಣ ಯೋಜನೆಯನ್ನು ಇಂಥ ಯೋಜನೆಗಳು ಇಟ್ಟಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರ ಚುನಾವಣೆಗೆ ಉಪಯೋಗಿಸ್ತಾ ಇದೆಯಲ್ಲ, ಇದನ್ನು ಖಂಡಿಸ್ತೀವಿ ನಾವು. ಇದನ್ನ ಯಾವ ಭ್ರಷ್ಟರು ಇನ್ನೂ ಎಷ್ಟು ಮಂದಿ ಇದ್ದಾರ ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಆಗಬೇಕು. ಇದರ ಹೊಣೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿ ಹೊರಬೇಕು, ಕೊಟ್ಟು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರಬೇಕು. ಆಮೇಲೆ ತನಿಖೆಯಿಂದ ಏನು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನೀವು ಬೇಕಿದ್ರೆ ಮತ್ತೆ ಮುಖ್ಯಮಂತ್ರಿ ಆಗ್ರಿ. ಅಲ್ಲಿವರೆಗೆ ನೀವು ಇದರ ಹೊಣೆಯನ್ನು ಹೊತ್ತು ಇವತ್ತು ರಾಜೀನಾಮೆ ಕೊಡಬೇಕು. ಕೊಡದಿದ್ದರೆ ನಾವೇನು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವಿಧಾನಸಭೆಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಈ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಮತ್ತು ವಾಲ್ಮೀಕಿ ನಾಯಕ ಸಂಘಗಳ ಒಕ್ಕೂಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಇವತ್ತು ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೀವಿ. ಮೀಸಲಿಡ್ತಕ್ಕಂಥ ಹಣ ದುರ್ಬಳಕೆ ಆಗ್ತಿದೆ. ಈ ಸರ್ಕಾರ ಅಲ್ಲದೆ ಹಿಂದಿನ ಸರ್ಕಾರದಾಗೂ ಹಿಂದಿನ 2018-2023 ನಡೆದಂಥ BJP ಗೌರ್ಮೆಂಟ್ ಇದ್ದಾಗ ಆ ಸರ್ಕಾರದಲ್ಲಿ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಇಟ್ಟಂಥ ಹಣ ಅದು ಬೇರೆ ಇಲಾಖೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಎಲ್ಲ ಇಲಾಖೆಯಲ್ಲಿ ಹಿಂದಕ್ಕೆ ಈ 10 ವರ್ಷದಲ್ಲಿ ಯಾವ ಸರ್ಕಾರಗಳು ನಡೆದವ ಆ ಎಲ್ಲ ಸರ್ಕಾರಗಳಲ್ಲಿ ನಡೆದಂಥ ಈ ದುರ್ಬಳಕೆ ಹಣ ಸಂಪೂರ್ಣ ತನಿಖೆ ಆಗಬೇಕು, ಸಂಪೂರ್ಣ CBI ಕೊಡಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಆಗ ಸುಮಾರು 10 ವರ್ಷಗಳಿಂದ ಯಾವ ಸರ್ಕಾರಗಳು ನಡೆಸಿಕೊಂಡು ಬಂದವ, ಯಾರ್ಯಾರು ಇದನ್ನು ಮಾಡ್ಕೊತಾರ. ಆಮೇಲೆ ಇದೊಂದು ನಮ್ಮ ವಾಲ್ಮೀಕಿ ಸಮುದಾಯದ ನಾಯಕರನ್ನು ವ್ಯವಸ್ಥಿತವಾಗಿ ಕುಗ್ಗಿಸುವ ಕುತಂತ್ರ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವ. ಇದು ಕಾಣದ ಕೈಗಳನ್ನು ಪತ್ತೆ ಹಚ್ಚಬೇಕಂತ ನಾವು ನಮ್ಮ ಸಮಾಜ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಸಿದ್ನಗೌಡ ಪಾಟೀಲ್ ಅಂತೇಳಿ ವಾಲ್ಮೀಕಿ ಸಂಘ ಯಾದಗಿರಿ ಜಿಲ್ಲೆ ಗೌರವಾಧ್ಯಕ್ಷರು. ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶವೇನೆಂದರೆ ನಮ್ಮ SC/ST ಜನಾಂಗದ ದುಡ್ಡನ್ನು 187 ಕೋಟಿ 33 ಲಕ್ಷ ರೂಪಾಯಿಯನ್ನು ಇವತ್ತು ಬೇರೆ ಬೇರೆ ಕಾರಣಗಳ ತಮ್ಮ ಎಲೆಕ್ಷನ್ಗೆ ಅದಕ್ಕೆ ಬಳಸ್ಕೊಂಡು ಇವತ್ತು ST ಸಮಾಜ ಎಷ್ಟು ತೊಂದರೆ ಇಲ್ಲದಂತೆ ಅವರಿಗೆ ಈ ಕರುಣೆ ಇಲ್ಲ. ಯಾಕಂತಂದರೆ 3-4 ವರ್ಷದಲ್ಲಿ ಒಂದು ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಗಂಗಾ ಕಲ್ಯಾಣ ಯೋಜನೆ ಇಲ್ಲ, ಮತ್ತು ಭೂ ಒಡೆತನ ಇಲ್ಲ. ನಮ್ಮಲ್ಲಿ ಆಫೀಸಿಗೆ ಅರ್ಜಿನೇ ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತು ಹೋಗಿ ನೋಡ್ರಿ 2 ಟ್ಯಾಕ್ಟ್ರಿ ಆಗ್ತಾವೆ ಅರ್ಜಿ ಎಲ್ಲ ಬದಿಗೊತ್ತಿ ಅವೆಲ್ಲ ದುಡ್ಡನ್ನು ತಮ್ಮ ರಾಜಕೀಯಗೋಸ್ಕರ ಇವತ್ತು ಎಲೆಕ್ಷನ್ಗೋಸ್ಕರ ಇವತ್ತು ಬಳಕೆ ಮಾಡಿ ಇವತ್ತೆಲ್ಲ ವಾಲ್ಮೀಕಿ ಸಮಾಜದವ್ರನ್ನ ಜೀವ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಂದು ಮನೆ ಯಜಮಾನ ಇದ್ದಂಗೆ ಅವ್ನಿಗೆ ಹೇಳಾರ್ದ್ರೆ ಯಾರು ಇವತ್ತು ಕೀಲಿ ತೊಗೊಂಡೋಗಿ ರೊಕ್ಕ ತೊಗೊಳಕ್ಕಾಗ್ತದ? ಅವ್ರು ಸಿಗ್ನೇಚರ್ ಮಾಡಿದ್ರೆ ಇವತ್ತು ದುಡ್ಡು ಹೋಗೋದು. ಅದ್ರ ಬಿಟ್ಟುಗೇಸಿ ನಾ ಏನೂ ಮಾಡಿಲ್ಲ ಅಂತೇಳಿ ನಮ್ಮ ST ಸಮಾಜದ ಮಿನಿಸ್ಟ್ರುಗಳು ಇವತ್ತು ಅಧ್ಯಕ್ಷರು ಬಲಿಪಸು ಅವರು
ಅವ್ರ ಮಾತು ಕೇಳಿ ಇವರು ಇಂಥ ಚೂತೆ ಕೆಲಸ ಮಾಡಬಾರ್ದಾಗಿತ್ತು. ಮುಂದಿನ ದಿನಗಳಲ್ಲಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಇವತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಒಂದು ವೇಳೆ ಬರಲ್ಲ ಅಂತಂದರೆ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಲಿತ ವಿರೋಧಿ ಸರ್ಕಾರ ಅಂತಂದೇಳಿ ನಾವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಮತ್ತು ಜನಗಳ ಮನವೊಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಜನಾಂಗಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೋದು ಅಂತಂತ ನಾವು ಬಯಸಿ ನಾವು ಸರ್ಕಾರನ ತಗೊಂಬಂದ್ರೆ. ಆದರೆ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನೇರವಾಗಿ ದಲಿತರ ನಿಧಿಗೆ ಕೈ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ನೋವಾಗುತ್ತೆ. ನೀವು ನೋಡ್ತಾ ಇರ್ಬೋದು, PhD ನಮ್ಮ ಸಮುದಾಯದ ಜನಗಳು PhD ಓದಂತಹ ಒಂದು ರದ್ದು ಮಾಡಿದ್ದಾರೆ. ಮತ್ತೆ ನಮ್ಮ ಜನಗಳಿಗೆ ಬರುವಂತಹ ಒಂದು ಸವಲತ್ತುಗಳು ರದ್ದು ಮಾಡಿದ್ದಾರೆ. ಮತ್ತೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣ, ಸಮಾಜ ಕಲ್ಯಾಣ ಇಲಾಖೆಯಿಂದ ಮೀಸಲಿಟ್ಟಂತಹ ಹಣ ನೇರವಾಗಿ ಸರ್ಕಾರದ 5 ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಬಹಳ ನೋವಾಗುತ್ತೆ. ನಾವು ದಯವಿಟ್ಟು ಈ ಸರ್ಕಾರನ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕು. ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ನಮ್ಮ ಮಹದೇವಪ್ಪರು ಸಹ ರಾಜೀನಾಮೆ ಕೊಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಸಹ ಏನು ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯದ ಮುಖಂಡರು ನಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಮೇಲ್ವರ್ಗದ ಜನಾಂಗಕ್ಕೆ ಸರ್ಕಾರನ ಇವರು ಸೇಫ್ ಮಾಡ್ಕೊಳಕ್ಕೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ನಾವು ಇದು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇಲ್ಲಿ ನಮ್ಮ ಇವತ್ತು ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ವತಿಯಿಂದ ನಾವು ಇದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಎಚ್ಚರಿಕೊಂಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಿ ಸರ್ಕಾರವನ್ನು ಪತನ ಮಾಡುವಂತಹ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಳ್ತೀವಿ ಅಂತ ಈ ಮೂಲಕ ನಾವು